ಗುರು ಮೊನ್ನೆ ಬೀಟ್ರೋಟ್ ತಿಂದಂಗೆ ಇವತ್ತು ನೋಡಿದರೆ ಕ್ಯಾರೆಟ್ ಆಗೋಯ್ತು. ಬೆಳಗ್ಗೆ ಬೆಳಗ್ಗೆನೇ ಕ್ಯಾರೆಟ್ ತಿನ್ಕೊಂಡು ಅಲ್ಲಿ ಸ್ವಲ್ಪ ಗಜ್ಜು ಮಣ್ಣಿತ್ತು, ಅದನ್ನೆಲ್ಲ ಟ್ಯಾಕ್ಟ್ರಿಗೆ ತುಂಬೋಣ ಅಂತ ಹೇಳ್ಬಿಟ್ಟು ಎಲ್ಲ ಎಲ್ಲ ಕಳಿಸ್ಕೊಡ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ಬೇಕಂದರೆ. ತಿರ್ಗಿ ಅದನ್ನೆಲ್ಲ ಹಂಗೆ ಎಲ್ಲ ಕ್ಲೀನಾಗಿ ತುಂಬ್ಕೊಂಡು ನೋಡಿದರೆ ಒಂದೇ ಒಂದು ಗಾಡಿ ಐತೆ. ಆಮೇಲೆ ಇನ್ನೊಂದು ಗಾಡಿ ಬಂತು, ಇನ್ನು ಅದನ್ನೆಲ್ಲ ತುಂಬ್ಕೊಂಡು ಎಲ್ಲ ನೀಟಾಗಿ ಲೆವೆಲ್ ಮಾಡ್ಕೊಂಡು ತಿರ್ಗಿ ಇನ್ನು ಅದಕ್ಕೆ ಕೆಂಪು ಮಣ್ಣು ತುಂಬಬೇಕಾಗ್ತೈತಲ್ಲ, ಅದಕ್ಕೆ ಇನ್ನು ಕೆಂಪು ಮಣ್ಣೆಲ್ಲ ಸ್ವಲ್ಪ ತೋಟಕ್ಕೆ, ಯಾಕಂದರೆ ತೋಟಗಳು ಮಾಡೋದು ಬೆಳೆ ಇಕ್ಕೋದಲ್ಲ, ಮಣ್ಣು ಚೆನ್ನಾಗಿರಬೇಕು ಅಂತ ಹೇಳ್ಬಿಟ್ಟು ನೀಟಾಗಿ ಎಲ್ಲ ಕೆಂಪು ಮಣ್ಣು ಎಲ್ಲ ಅವ್ರಿಗೆ ಹೆಂಗೆ ಬೇಕು ಹಂಗೆ ಟ್ಯಾಕ್ಟ್ರಿಗಳವ್ರಂತೂ ಏನು 2 ಗಾಡಿ ಬಂದ್ಬಿಟ್ಟು ಏನು ಹಿಡಿಯೋಕ್ಕಾಗ್ತಾ ಇಲ್ಲ ಅವ್ರನ್ನಂತೂ. ತಿರ್ಗಿ ಅದನ್ನೆಲ್ಲ ಮುಗಿಸ್ಕೊಂಡು ಹಂಗೆ ಊಟಕ್ಕೆ ಹೋಗೋಣ ಅಂತೇಳಿ ಹೋದ್ನೆ, ಏನೋ ಊಟ ಸೆಟ್ ಆಗಿಲ್ಲ, ಹೋಟ್ಲು ಊಟ. ತಿರ್ಗಿ ಆಮೇಲೆ ಇನ್ನು ಕ್ಯಾರೆಟ್ ಒಂದು 2 ತಿನ್ಕೊಂಡು ಹಂಗೆ ಲೋಡಿಂಗ್ ಸ್ಟಾರ್ಟ್ ಮಾಡಿದ್ನಿ. ನೋಡಿದ್ರೆ ಅಲ್ಲಿ ಬ್ಲಾಸ್ಟ್ ಮಾಡಬೇಕು ಇರಪ್ಪ ಅಂದರು, ನೋಡಿದ್ರು ಡುಮ್ ಅಂತು ಡಿಗ ಅಂತ ಹೇಳ್ಬಿಟ್ಟು. ಅಂದರೆ ಬೇಜಾನ್ ನೋಡೋಕ್ಕಿಂತ ಏನು ತೊಂದರೆ ಏನಿಲ್ಲ, ಯಾಕಂದರೆ ಕಲ್ಲುಗುಟ್ಟೆಗಳಿಗೆ ಇರೋರಲ್ಲ ಬೇಜಾನ್ಗೆ. ತಿರ್ಗಿ ಹಂಗೆ ಅದನ್ನೆಲ್ಲ ಮುಗಿಸ್ಕೊಂಡು ತಿರ್ಗಿ ಬ್ಯಾಕ್ ಟು ಲೋಡಿಂಗ್ ಅಂದಂಗೆ ತಿರ್ಗಿ ಲೋಡಿಂಗ್ ಮಾಡಬೇಕಾದ್ರೆ ಪಾಪ ನಮ್ಮ ಮನೆಹಣ್ಣು ಸೂಪರ್ ಗುರು. ದೇವರಾಣಿ ಯಾವ ಡ್ರೈವರು ಈ ಥರ ಪಂಪ್ ಮಾಡಲ್ಲ. ದೇವರಾಣಿ ಫ್ರಂಟ್ ವೀಲಾಗ ಏರ್ ಕಮ್ಮಿ ಆಗೈತೆ ಅಂತ ಹೇಳ್ಬಿಟ್ಟು ನೋಡಿದ್ರೆ ಸೈಕಲ್ ಪಂಪ್ ಎತ್ಕೊಂಡು ಹೊಡಿತಾ ಹೋಗ್ತಾವನೆ. ಅದನ್ನೆಲ್ಲ ನೋಡೋ ಪಾಟಿಗೆ ದೇವರಾಣಿ ಸರೀನ್ ಮಳೆ ಜೋ ಅಂತ ಬೀಳ್ತೈತೆ ಹೋಗ್ರಿ, ಕೆಲಸ ಮಾಡೋಕ್ಕೆ ಆಗಿಲ್ಲ. ಅಯ್ಯೋ ಸ್ವಾಮಿ, ಅಸಲ್ಕು ಒಂದು 2 ಲೋಡ್ ತುಂಬೋಣ ಅಂತೇಳಿ ತುಂಬಿದ್ನಿ, ಅಸಲ್ಕು ಆಗಿಲ್ಲ. ಎಲ್ಲಿ ಫುಲ್ಲು ಮಳೆ ನೋಡಿದರೆ ಎಲ್ಲಿ ಗಾಡಿಗಳು ಹೋಗ್ತಾ ಇಲ್ಲ, ಏನೂ ಹೋಗ್ತಾ ಇಲ್ಲ. ಸರಿ ಅಂತ ಹೇಳ್ಬಿಟ್ಟು ಅಣ್ಣ ಫೋನ್ ಮಾಡಿ ಹೇಳಿದ ಪಾಲ್ಟಿಗೆ, ಅಣ್ಣ ಫುಲ್ ಮಳೆ ಕೆಲಸ ಮಾಡೋಕ್ಕಾಗಲ್ಲ ಅಣ್ಣ ಅಂದೆ. ಇನ್ನೇನು ಮಾಡೋಕ್ಕಾಗಲ್ಲಪ್ಪ ನಿಲ್ಸಾಕು ಅಂತ ಹೇಳಿದ್ನು. ಓಕೆ ಫ್ರೆಂಡ್ಸ್, ಇವತ್ತು ನನ್ನ ಜೀವನ ಇಷ್ಟೇ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಟಾಟಾ, ಬಾಯ್ ಬಾಯ್.